ನೋಡಿ, ಹಿಂದೆ ಬೆಂಗಳೂರು ಅಂತಂದ್ರೆ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬರ್ತಾ ಇದ್ರು. ಬಂದಂತಹ ಜನರಿಗೆ ಈಗ ಬೇಸತ್ತು ಹೋಗಿದ್ದಾರೆ. ಕಾರಣ ಏನು? ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ರಸ್ತೆ ಗುಂಡಿಗಳು. ಈ ರಸ್ತೆ ಗುಂಡಿಗಳಿಂದ ರಾಜಧಾನಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಎಲ್ಲೆಡೆ ಆಕ್ರೋಶ ಭುಗಿಲೇಳ್ತಾ ಇದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಮೀಟಿಂಗ್ ಮಾಡಿದ್ರು. ನಿನ್ನೆ ರಸ್ತೆ ಗುಂಡಿಗಳನ್ನ ತ್ವರಿತವಾಗಿ ಮುಚ್ಚೋದಕ್ಕೆ 1 ತಿಂಗಳ ಕಾಲ ಡೆಡ್ಲೈನ್ ಕೊಟ್ಟಿದ್ದಾರೆ. ಗುಂಡಿಗಳನ್ನ ಮುಚ್ಚೋಕೆ ಅಕ್ಟೋಬರ್ 30ನೇ ತಾರೀಕಿನ ತನಕ ಗಡುವು ಕೊಟ್ಟಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಮೀಟಿಂಗ್ನಲ್ಲಿ ನಿನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರು. ನಿನ್ನೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಆಯಿತು ಜಿಬಿಎ ಅಧಿಕಾರಿಗಳ ಜೊತೆಗೆ. 30ನೇ ತಾರೀಕು, ಅಕ್ಟೋಬರ್ 30ನೇ ತಾರೀಕಿನಂತ ನಿಮಗೆ ಗಡುವು. ಅಲ್ಲಿಯ ಒಳಗಡೆ ನೀವು ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಆದಷ್ಟು ಬೇಗ. ನಾನು 15 ದಿನ ಆದ್ಮೇಲೆ ಮತ್ತೊಮ್ಮೆ ಮೀಟಿಂಗ್ ಮಾಡಿ ಅದರ ಪ್ರಗತಿಯನ್ನ ಪರಿಶೀಲನೆ ಮಾಡ್ತೀನಿ. ಅಕಸ್ಮಾತ್ 30ನೇ ತಾರೀಕಿನ ಒಳಗಡೆ ಗುಂಡಿ ಮುಚ್ಚಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ ಅಂತಂತಂದ್ರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರುತ್ತೆ, ಸಸ್ಪೆಂಡ್ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಆ ಮೀಟಿಂಗ್ನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅನ್ನೋ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. IT ಕಂಪನಿಗಳು ಶಿಫ್ಟ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಗುಂಡಿಗಳನ್ನು ಮುಚ್ಚೋದಕ್ಕೆ ನಿಮ್ಗೇನು ಕಷ್ಟ? ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು, ನಾಚಿಕೆ ಆಗಲ್ವ ನಿಮಗೆ? ಹೀಗಂತ ಸಿಎಂ ಸಿದ್ದರಾಮಯ್ಯನವರು ಜಿಬಿಎ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು, ಜೊತೆಗೆ ಗಡುವನ್ನು ಕೊಟ್ಟಿದ್ದಾರೆ. ಈಗೇನು ಮಾಡ್ತಾರೆ ಜಿಬಿಎ ಅಧಿಕಾರಿಗಳು? ಕಾದ್ ನೋಡಬೇಕು. ಅವ್ರು ಕೊಟ್ಟಿರುವಂಥ ಗಡುವಿನ ಒಳಗಡೆ ಮುಚ್ತಾರ ಗುಂಡಿಗಳನ್ನ ಅಂತ. 15 ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ. ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ, ಮೋಟಾರಬಲ್ ರಸ್ತೆ, ಮತ್ತೆ ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ, ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ. 1 ತಿಂಗಳಲ್ಲಿ 2 ಮೀಟಿಂಗ್ಗಳು ಮಾಡ್ತೀನಿ. ಒಂದು ವೇಳೆ ಸೈಂಟಿಫಿಕ್ ಆಗಿ ಗುಂಡಿ ಮುಚ್ಚದೆ ಹೋದರೆ, ಕ್ವಾಲಿಟಿ ಇಲ್ಲದೆ ಹೋದರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೋತೀವಿ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಷ್ಟು ಇವತ್ತು ಚರ್ಚೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಖಡಕ್ ಆಗಿ ಸೂಚನೆ ಕೊಟ್ಟಿದ್ದೇನೆ. ಬಹುಶಃ 1 ತಿಂಗಳಲ್ಲಿ ಅಧಿಕಾರಿಗಳೇ ಒಪ್ಕೊಂಡಿರೋ ಪ್ರಕಾರ 1 ತಿಂಗಳಲ್ಲಿ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ಸಾಕೇರಿ ಲೈವ್ ನಲ್ಲಿ. ವರ್ಷಿತಾ, ಅಕ್ಟೋಬರ್ 30ನೇ ತಾರೀಕಿನ ತನಕ ಗುಂಡಿಯನ್ನ ಮುಚ್ಚೋದಕ್ಕೆ ಗಡುವು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬೆಂಗಳೂರಿನಲ್ಲಿ ಲಕ್ಷಾಂತರ ಗುಂಡಿಗಳಿದ್ದಾವೆ. ಆಗುತ್ತಾ ಈ 1 ತಿಂಗಳಲ್ಲಿ ಗುಂಡಿ ಮುಚ್ಚೋದಕ್ಕೆ? ಎಸ್ ಶರತ್, ಇತ್ತೀಚೆಗಂತೂ ಸಿಲಿಕಾನ್ ಸಿಟಿ ಬೆಂಗಳೂರಿನ ಗುಂಡಿಗಳ ಗೋಳು ಹೇಳತೀರ್ದಾಗಿರುವಂಥದ್ದು. ಪ್ರತಿ ಬಾರಿ ಕೂಡ ನಾವು ಕೂಡ ಎಷ್ಟೇ ಸ್ಟೋರಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಗಡುವನ್ನು ಕೊಟ್ಟಿರುವಂಥದ್ದು. ಅಕ್ಟೋಬರ್ 30ರೊಳಗೆ ಮುಚ್ಚದೇ ಇದ್ರೆ ನಿಜವಾಗ್ಲೂ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಸಿಎಂ ಅವರು ಈ ರೀತಿ ಎಚ್ಚರಿಕೆಯನ್ನ ಕೊಟ್ಟರು, ರಾತ್ರೋರಾತ್ರಿ ಬಂದು ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದೆಯೋ ಅಲ್ಲಿ ಪ್ಯಾಚ್ ವರ್ಕ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ನಾನೀಗ ಯಶವಂತಪುರ ಮೇನ್ ಸರ್ಕಲ್ ಹತ್ರ ಇದ್ದೀನಿ. ಇದೇ ಒಂದು ರೋಡನ್ನ ನಾವು ಒಂದು 10-20 ಸಲ ಸ್ಟೋರಿ ಮಾಡಿದ್ವಿ, ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ರಾತ್ರೋರಾತ್ರಿ ಬಂದು ಈ ರೀತಿ ತಾರನ್ನ ಹಾಕಿ ಪ್ಯಾಚ್ ವರ್ಕ್ ಮಾಡಿ ಹೋಗಿರುವಂಥದ್ದು ಸದ್ಯ ಗಮನಿಸ್ತಾ ಇರ್ಬೋದು. ಎಲ್ಲೆಲ್ಲೂ ಗುಂಡಿಗಳಿದ್ವೋ ಆ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸಕ್ಕೆ ಈಗ ಕೈ ಹಾಕಿರುವಂಥದ್ದು. ಒಂದು ಕಡೆಯಾಗಿ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ಅನ್ಸುತ್ತೆ ಅಧಿಕಾರಿಗಳಿಗೆ. ಗಮನಿಸ್ತಾ ಇರ್ಬೋದು, ಬರೀ ಪ್ಯಾಚ್ ವರ್ಕ್. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಗುಂಡಿಗಳನ್ನ ಮುಚ್ಚಿ ಹೋಗಿರುವಂಥದ್ದು. ಒಂದು ಕಡೆಯಾಗಿ ಗುಂಡಿಗಳನ್ನ ಮುಚ್ಚುವಂತಹ ಕಾರ್ಯಕ್ಕೆ ಮುಂದಾದ್ರೆ, ಇನ್ನೊಂದು ಕಡೆಯಾಗಿ ಬೇಕಾಬಿಟ್ಟಿ ಗುಂಡಿಗಳನ್ನ ಮುಚ್ಚಿರುವಂಥದ್ದು ಕೂಡ ಎದ್ದು ಕಾಣಿಸ್ತಾ ಇದೆ. ಇನ್ನೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯ
ಒಂದ್ ಸೈಡ್ ಗುಂಡಿ ಮುಚ್ಚಿದ್ದಾರೆ, ಆದ್ರೆ ಮತ್ತೊಂದು ಸೈಡ್ ಹಾಗೆ ಇದೆ ಕಲ್ಲುಗಳು, ಅದೇ ಕಲ್ಲುಗಳನ್ನ ಹಾಗೆ ಬಿಟ್ಟು ಹೋಗಿರುವಂಥದ್ದು. ಇಂತಹ ಒಂದಷ್ಟು ಗುಂಡಿಗಳಿಂದಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇದೆ. ಅದರಲ್ಲೂ ಪ್ರತಿ ಬಾರಿ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಜನ ಆಕ್ರೋಶವನ್ನು ಹೊರಹಾಕ್ತಾರೆ ಹೋಗಿ ಅಧಿಕಾರಿಗಳೇ. ಅದರಲ್ಲೂ BBMP ಇದ್ದಾಗಂತೂ ಏನು ಮಾಡಲಿಲ್ಲ. ಈಗ BBMP ಬದಲಾಗಿದೆ, GBA ಆಗಿದೆ. GBA ಬಂದರೂ ಕೂಡ ಯಾವುದೂ ಕೂಡ ಯೂಸ್ ಇಲ್ಲ. ಒಂದಷ್ಟು ಇಲ್ಲಿ ಆಟೋ ಡ್ರೈವರ್ಸ್ಗಳು ಕೂಡ ಇದ್ದಾರೆ, ಯಾಕಂದರೆ ಅವರು ಕೂಡ ಹೇಳ್ತಾ ಇದ್ರು ಮಾತಾಡುವಂತಹ ಸಂದರ್ಭದಲ್ಲಿ, ಪ್ರತಿ ಬಾರಿ ಕೂಡ ನಾವು ಗುಂಡಿ ಮುಚ್ಚಕ್ಕೆ ಹೇಳಿದ್ರು ಯಾರು ಕೂಡ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಇನ್ನೂ ಕೂಡ ಎಲ್ಲೋ ಪ್ಯಾಚ್ ವರ್ಕ್ಗಳನ್ನು ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ಸದ್ಯ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಗುಂಡಿಗಳು ಬೆಂಗಳೂರು ಸುತ್ತಮುತ್ತ ಫುಲ್ ಇದೆ. ಇಲ್ಲೇ ನಿನ್ನೆ ರಾತ್ರಿ ಬಂದು ಗುಂಡಿ ಮುಚ್ಚಿ ಹೋಗಿದ್ರೆ, ಆದರೆ ಒಂದು ಸೈಡ್ ಮುಚ್ಚಿದರೆ ಇನ್ನೊಂದು ಸೈಡ್ ಮುಚ್ಚಿಲ್ಲ. ಏನು ಹೇಳ್ತೀರಾ ಅಂತ ಹೇಳಿ ಸರ್. ಗುಂಡಿ ಮುಚ್ಚಕ್ಕೆ ಪ್ರತಿ ಬಾರಿ ಹೇಳ್ತಾ ಇದ್ರಿ ಅಲ್ವಾ? ಇಲ್ಲ ಮೇಡಮ್, ಮುಚ್ತಾ ಇದ್ರು, ಬಂದು ಮುಚ್ಚಿಲ್ಲ, ಹಂಗೆ ಹೋಗಿದ್ದಾರೆ. ನಾವು ಮನೆಯಲ್ಲ ಒಂದು 2-3 ಸತಿ ಕಂಪ್ಲೇಂಟು ಮಾಡಿದ್ದೀವಿ, ಮುಚ್ಚಿ ಹಂಗೆ ಹೋಗಿದ್ದಾರೆ. ನಾವು ಮಾತಾಡ್ಸೋನಿಗೆ ತೊಂದರೆ ಆಗಿದೆ, ನಾವು ಆಟೋ ನಡೆಸೋಕ್ಕೆ ತುಂಬ ತೊಂದರೆ ಆಯ್ತಾ ಇದೆ. ಒಂದು ಸೈಡ್ ಮುಚ್ಚಿಲ್ಲ, ಇನ್ನೊಂದು ಸೈಡ್ ಮುಚ್ಚಿಲ್ಲ. ಒಂದು ಸೈಡ್ ಮುಚ್ಚಿದ್ದಾರೆ, ಇನ್ನೊಂದು ಸೈಡ್ ಮುಚ್ಚಿಲ್ಲ. ಸರ್, ನೀವೇನು ಹೇಳ್ತೀರಾ? ಗುಂಡಿಗಳು ಬೆಂಗಳೂರು ಸುತ್ತಮುತ್ತ ಫುಲ್ ಗುಂಡಿ. ಇಲ್ಲಿ ನೋಡ್ತಾ ಇದ್ರೆ ಒಂದು ಕಡೆ ಪ್ಯಾಚ್ ಹಾಕಿದ್ದಾರೆ. ಅಂದರೆ ಶರತ್, ಈಗಾಗಲೇ ಒಂದು ಕಡೆ ಪ್ಯಾಚನ್ನು ಹಾಕಿ ಬೆಂಗಳೂರಿನ ಸುತ್ತಮುತ್ತ ಕೂಡ ಇದೇ ರೀತಿ ಒಂದು ಅಧಿಕಾರಿಗಳು ತಮ್ಮ ಕೆಲಸವನ್ನು ತೋರಿಸ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಈ ರೀತಿ ಕೆಲಸ ಮಾಡೋದಾದರೆ ಯಾಕೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂಥದ್ದು. ಸರಿಸುಮಾರಾಗಿ 750ಕ್ಕೂ ಹೆಚ್ಚು ಕೋಟಿಯನ್ನು ಸರ್ಕಾರ ಅನುದಾನವಾಗಿ ಬಿಡುಗಡೆ ಮಾಡಿದೆ. ಇಷ್ಟು ಕೋಟಿಯನ್ನು ಕೊಟ್ಟರು ಕೂಡ ಯಾಕೆ ಗುಂಡಿಗಳನ್ನು ಮುಚ್ಚುವಲ್ಲಿ ನಮ್ಮ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ ಕಾಣ್ತಾ ಇಲ್ಲ. ಎಲ್ಲೊಂದು ಕಡೆ ಅಧಿಕಾರಿಗಳು ಮುಚ್ಚದೇ ಇರುವಂತಹ ಕಾರಣಕ್ಕೆ ನೇರವಾಗಿ ಸರ್ಕಾರವನ್ನು ಬೊಟ್ಟು ಮಾಡಿ ಜನರು ಕೂಡ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಅಕ್ಟೋಬರ್ 30ನೇ ತಾರೀಕು ಒಳಗೆ ನೀವೇನಾದ್ರೂ ಮುಚ್ಚದೇ ಇದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಜೊತೆಗೆ ಯಾಕೆ ಈ ರೀತಿ ಅನುದಾನವನ್ನ ಬಿಡುಗಡೆ ಮಾಡಿದ್ರು ಕೂಡ ನೀವು ಯಾಕೆ ಗುಂಡಿಗಳನ್ನ ಮುಚ್ಚುತ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿಗಳನ್ನ ಮುಚ್ಚುತ್ತಾರಾ ಅಥವಾ ಇದೇ ರೀತಿ ತೇಪೆ ಹಾಕುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಶರತ್. ಮತ್ತೊಂದು ಕಡೆ ವರ್ಷಿತಾ, ಈಗ ಗಡುವು ಕೊಟ್ಟರು ಸಿದ್ದರಾಮಯ್ಯನವರು ನೆನ್ನೆ ಮೀಟಿಂಗ್ನಲ್ಲಿ ಅನ್ನೋದು ಅಧಿಕಾರಿಗಳಿಗೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಪ್ರಸ್ತಾಪ ಆಗಲಿಲ್ವಾ? ಯಾಕೆಂದರೆ ಗುಂಡಿ ಮುಚ್ತಾರೆ ಈಗೇನೋ, ಆದರೆ ನೆಕ್ಸ್ಟ್ ಬಂದು ಜಲಮಂಡಳಿ ಕೆಲಸನೋ ಬೆಸ್ಕಾಂ ಕೆಲಸನೋ ಬಂದು ಮಾಡ್ತಾರೆ, ಮತ್ತೆ ಗುಂಡಿ ಆಗಿದ್ದಾರೆ. ಈ ಸಮನ್ವಯತೆ ಬಗ್ಗೆ ಏನು ಚರ್ಚೆ ಆಗಲಿಲ್ವಾ ಅಂತ ಮೀಟಿಂಗ್ನಲ್ಲಿ? ಖಂಡಿತ ಶರತ್, ಇದೇ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆಯಾದಂತಹ ವಿಚಾರ ಇದು. ಒಂದು ಕಡೆಯಾಗಿ ಗುಂಡಿಗಳ ಮಾತನಾಡಿದ್ರೆ ಗುಂಡಿಗಳು ಬೀಳೋದಕ್ಕೆ ಕಾರಣ ಯಾರು ಅನ್ನುವಂಥದ್ದನ್ನು ಕೂಡ ಸ್ವತಃ CM ಅವರೇ ಆಲಿಸಿರುವಂಥದ್ದು. ಎಲ್ಲೊಂದು ಕಡೆ BWSSB ಆಗಿರ್ಬೋದು, ಇನ್ನೊಂದು ಕಡೆ KPTCL ಆಗಿರ್ಬೋದು, ಪ್ರತಿ ಬಾರಿ ಕೂಡ ಒಂದು ರಸ್ತೆಯನ್ನು ಏನು ತಾರ್ ಹಾಕೋದು ಅಥವಾ ಕಾಂಕ್ರೀಟೀಕರಣ ಮಾಡೋದಾಗಿರ್ಬೋದು, ಈ ರೀತಿ ಮಾಡುವಂತಹ ಸಂದರ್ಭದಲ್ಲಿ ಚೆನ್ನಾಗಿರೋ ರಸ್ತೆಯನ್ನು ಮತ್ತೆ ಅಗಿತಾರೆ. ಅಲ್ಲಿ ಒಂದಷ್ಟು ಟ್ರಕ್ಗಳು ಓಡಾಡೋದಾಗಿರ್ಬೋದು, ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಗಳು ಓಡಾಡೋದಾಗಿರ್ಬೋದು, ಮತ್ತೆ ಆ ಗುಂಡಿಯನ್ನು ಮುಚ್ಚದೆ ಹಾಗೆ ಹೋಗ್ತಾರೆ. ಹಾಗಾಗಿ ಇದೇ ಮೇನ್ ರೀಸನ್ ಬೆಂಗಳೂರಿನಲ್ಲಿ ಗುಂಡಿ ಜಾಸ್ತಿ ಆಗೋದಕ್ಕೆ ಕಾರಣ ಅನ್ನುವಂತಹ ರೀಸನ್ ಈಗ ಸ್ವತಃ CM ಅವ್ರಿಗೂ ಕೂಡ ಅರ್ಥ ಆಗಿದೆ. ಹಾಗಾಗಿ ನಿಮ್ಮ ಇಬ್ಬರ ನಡುವೆ ಕೂಡ, ಜೊತೆಗೆ GBA, BWSSB ಆಗಿರ್ಬೋದು, KPTCL ಆಗಿರ್ಬೋದು, ಈ ಎಲ್ಲರೂ ಕೂಡ ಒಟ್ಟಾಗಿ ಮಾತಾಡಿಕೊಂಡು ಏನಾಗ್ತಾ ಇದೆ ಸಮಸ್ಯೆ, ಯಾರಾಗದ್ರೆ ಯಾರು ಆ ಗುಂಡಿಯನ್ನು ಮುಚ್ಚುವಂತಹ ಕಾರ್ಯವನ್ನು ಮಾಡಬೇಕು, ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಮಧ್ಯೆನೇ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದನ್ನ ನೇರವಾಗಿ ಅಧಿಕಾರಿಗಳಿಗೆ ಉಗ್ದಿರುವಂಥದ್ದು. ಯಾಕಂದ್ರೆ ಒಂದು ಕಡೆ ಹೇಳಲೇಬೇಕಾಗತ್ತೆ, ಈ ರೀತಿ ಪ್ರತಿ ಬಾರಿ ಕೂಡ ಗುಂಡಿ ಬಿದ್ದಿದೆ ಅನ್ನುವಂತಹ ಕಂಪ್ಲೇಂಟ್ಗಳನ್ನು ನಾವು ರೈಸ್ ಮಾಡಕ್ಕೆ ಹೋದ್ರೆ ಒಬ್ರು ಹೇಳ್ತಾರೆ ಇಲ್ಲ ಇದು GBA ಬರುತ್ತೆ ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ನಾವು ತಾರ್ ಹಾಕಿ ಹೋಗಿದ್ವಿ, ಇದನ್ನ BWSSB ಅವರು ಅಗ್ದು ಹೋಗಿದ್ದಾರೆ, ಅವ್ರನ್ನ ಕೇಳಿ ಅಂತ ಅಂತಾರೆ. ಇನ್ನೊಂದು ಕಡೆ ಹೋದ್ರೆ KPTCL ಅಂತಾರೆ. ಎಲ್ಲೋ ಒಂದು ಕಡೆ ಒಬ್ರ ಮೇಲೆ ಒಬ್ರು ಗೂಬೆಯನ್ನ ಕೂರಿಸ್ತಾ ಇರೋದ್ರಿಂದ ಯಾರು ಕೂಡ ಗುಂಡಿಗಳನ್ನ ಮುಚ್ಚೋ ಕಾರ್ಯವನ್ನ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಬಂದಂತಹ ದುಡ್ಡನ್ನ ಅಧಿಕಾರಿಗಳು ತಿಂತಾರೆ ಹೊರತು ರೋಡಿಗೆ ಹಾಕ್ತಾ ಇಲ್ಲ ಶರತ್. ಹಾಗಾಗಿ ಹೊಂದಾಣಿಕೆ ತುಂಬಾ ಬೇಕಾಗುತ್ತೆ. ಬೆಂಗಳೂರಿನ ಗುಂಡಿಗಳನ್ನ ಇನ್ನು 30ನೇ ತಾರೀಕು ಅಕ್ಟೋಬರ್ 30ರೊಳಗೆ ಮುಚ್ತಾರಾ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಶರತ್. ಎಸ್, ನೋಡೋಣ. ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.